ಸಂಯುಕ್ತ ಕರ್ನಾಟಕ ನ್ಯೂಸ್ ಆಟ್ 7ಗೆ ಸ್ವಾಗತ. ನಾನು ನಿಮ್ಮ ಬಸವರಾಜ್ ಗೌಡ ಪಾಟೀಲ್. ಬೆಳಗಾವಿ ಚಳಿಗಾಲದ ಅಧಿವೇಶನ ಕುರಿತಂತೆ ಸಚಿವ ಸಂತೋಷ್ ಲಾಡ್ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದು, ಉತ್ತರ ಕರ್ನಾಟಕ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಗೆ ಅವಕಾಶ ನೀಡುತ್ತೇವೆ. ಆದರೆ ವಿಪಕ್ಷಗಳು ಅದಕ್ಕೆ ವಿರೋಧ ಮಾಡದೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗಬೇಕು ಅನ್ನೋದು ನಮ್ಮ ಉದ್ದೇಶ ಎಂದರು. ನಾವು ಸರ್ಕಾರ ಆಡಿಟ್ ಇದ್ದಂಗೆ ನಾವೇನ್ ಕೆಲಸ ಮಾಡಿದೀವಿ ಆ ಸದನದಲ್ಲಿ ಇಡಕ್ಕೆ ರೆಡಿ ಇದೀವಿ. ಅವ್ರ ಅಪೋಸಿಷನ್ ಇದನ್ನ ಯಾವ ರೀತಿ ಉಪೇಕ್ಷಿಸಬೇಕನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅವ್ರು ರಾಜಕೀಯ ಮಾಡೋದು ರಾಜಕೀಯವಾಗಿ ನಡೀತದೆ. ಅವರು ನಡೆಯದೇ ರಾಜಕೀಯವಾಗಿ ಇಶ್ಯೂನ ಇಶ್ಯೂ ಮಾಡೋದು ಬಿಟ್ಟರೆ ಅಸೆಂಬ್ಲಿಗಳು ಬೇರೆದಕ್ಕೆ ಇಶ್ಯೂ ಮಾಡಿದ್ದಾರೆ. ವಿ ಆರ್ ರೆಡಿ ಟು ಡಿಬೇಟ್ ಆನ್ ಎನಿ ಇಶ್ಯೂಸ್. ಇಫ್ ಬಿಜೆಪಿ ಇಸ್ ರೆಡಿ ಟು ಇಶ್ಯೂ ಈ ಸದನ ಈ ಒಂದು ಅಸೆಂಬ್ಲಿನ ಅವರು ಪಾಸಿಟಿವ್ ಆಗಿ ಪ್ರೋಗ್ರೆಸಿವ್ ಆಗಿ ಡಿಬೇಟ್ ಆಗಿ ತಗೊಂಡ್ರೆ ವಿ ಆರ್ ರೆಡಿ ಟು ಆನ್ಸರ್ ಆಸ್ ಅ ಗೌರ್ಮೆಂಟ್. ಮಾಡಿದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಜನರು ಸಾರ್ವಜನಿಕರ ಜನರು ಅವರ ಅಭಿಪ್ರಾಯಗಳು ಬಂದು ಹೋರಾಟ ಮಾಡಲಿ. ಅಸೆಂಬ್ಲಿ ಒಳಗೆ ಸಾರ್ವಜನಿಕ ಜನರ ಬಗ್ಗೆ ಅಭಿಪ್ರಾಯ ಬಗ್ಗೆ ಹೋರಾಟ ಮಾಡಿದ್ರೆ ನಾವು ಮಾತನಾಡಬಹುದು. ಎಲ್ಲ ವೈಯಕ್ತಿಕನ ತಗೊಳ್ತಾರೆ. ದೇ ವಾಂಟ್ ಟು ಟೇಕ್ ಅ ಪೊಲಿಟಿಕಲ್ ಕೇಸ್ ಬಿಟ್ರೆ ನೀನು ತಗೊಳ್ಳೋದಿಲ್ಲ. ಪ್ರೋಗ್ರೆಸಿವ್ ಜನರ ಕೇಸ್ ತಗೊಳ್ಳಿ, ನಾವು ಮಾತಾಡ್ತೀವಿ. ನಮ್ಮ ವಾರ್ಡಿಗೆ ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡಿದ್ದಾರೆ ಎಂದು ಆರೋಪಿಸಿ ಕೊಪ್ಪಳ ನಗರಸಭೆ ಸದಸ್ಯ ಸೋಮಣ್ಣಹಳ್ಳಿ ನಗರಸಭೆ ಮುಂದೆ ತಲೆಯ ಮೇಲೆ ಕಲ್ಲು ಹೊತ್ತುಕೊಂಡು ಪ್ರತಿಭಟನೆ ನಡೆಸಿದರು. ಇಂದು ನಗರಸಭೆಯ ಸಾಮಾನ್ಯ ಸಭೆ ಆಯೋಜಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನಮ್ಮ 16ನೇ ವಾರ್ಡ್ನಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ, ಸೂಕ್ತ ಅನುದಾನ ನೀಡಿಲ್ಲ, 3-4 ವರ್ಷಗಳಿಂದಲೂ ಇದನ್ನೇ ಹೇಳುತ್ತಾ ಬಂದಿದ್ದೀರಿ. ಜಿಲ್ಲಾಧಿಕಾರಿಗಳು ಬಂದು ಮನವಿ ಪಡೆಯಬೇಕು ಎಂದು ಪಟ್ಟು ಹಿಡಿದು ಪ್ರತಿಭಟನೆ ನಡೆಸಿದರು. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣದ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಜಿಲ್ಲಾ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆ ಮತ್ತು ವಿಮ್ಸ್ಗೆ ಪ್ರತ್ಯೇಕ ತಂಡಗಳಲ್ಲಿ ಭೇಟಿ ನೀಡಿದ್ದು ಬಾಣಂತಿಯರ ಸಾವಿನ ನಿಗೂಢತೆ ಕುರಿತು ತನಿಖೆ ನಡೆಸಿದ್ದಾರೆ. ಹೆರಿಗೆ, ಐಸಿಯು, ಔಷಧಿ ದಾಸ್ತಾನು, ಉಗ್ರಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಾಣಂತಿಯರ ಸರಣಿ ಸಾವು ಸಂಭವಿಸಿದ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಸರ್ಕಾರದ ವಿರುದ್ಧ ಧರಣಿ ನಡೆಸುತ್ತಿದ್ದಾರೆ. ಶ್ರೀರಾಮುಲು ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಮುಂಭಾಗದಲ್ಲಿ ಧರಣಿ ಆರಂಭಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಶ್ರೀರಾಮುಲು ಅವರು, ಇಂದಿನಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ. ಸಾವಿಗೀಡಾದ ಬಾಣಂತಿಯರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡುತ್ತೇವೆ. ಅಧಿವೇಶನದಲ್ಲಿ ವಿಪಕ್ಷಗಳ ಟೀಕೆ ಎದುರಿಸಲು ಈಗ ಭೇಟಿಯ ನಾಟಕ ಆಡುತ್ತಿದ್ದಾರೆ ಎಂದರು. ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮೆಲ್ಲ ಪ್ರಮುಖರ ನೇತೃತ್ವದಲ್ಲಿ ಇವತ್ತು ನಾನು ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೀನಿ. ಅವರು ನಿನ್ನೆ ಹೇಳ್ತಾ ಇದ್ರಂತೆ ರಾಜೀನಾಮೆಯನ್ನು ಬೇಕಾದ್ರೆ ನಾನು ತಪ್ಪಿದಷ್ಟಾದ್ರೆ ನಾನು ರಾಜೀನಾಮೆ ಕೊಟ್ಟು, ನಾವು ರಾಜೀನಾಮೆಯನ್ನು ಕೇಳ್ತಾ ಇಲ್ಲ. ನಾವು ರಾಜೀನಾಮೆ ಯಾಕೆ ಕೇಳ್ತೀವಿ? ನಾವು ನಿಮ್ಮ ಹತ್ರ ಅಧಿಕಾರ ಇದೆಯಪ್ಪ, ನಮ್ಮ ಪ್ರಾಣ ಉಳಿಸ್ಕೊಡ್ರಿ ಅಂತ ಕೇಳ್ತೀವಿ, ಸಿಂಪಲ್ ಆಗಿ. ಇವತ್ತು ನೀವು ಕೇವಲ ಎಲ್ಲ ಒಂದು ಕಡೆ ಆರೋಗ್ಯ ಮಂತ್ರಿಗಳಾಗಿ ಇವತ್ತು 8 ತಿಂಗಳಿಂದ ಸರಣಿಯಾಗಿ ಸಾವಾಗ್ತಾ ಇದ್ರು. ನಮ್ಮ ಬಳ್ಳಾರಿಯಲ್ಲಿ ಕೇವಲ 2 ತಿಂಗಳಲ್ಲೇ 1 ತಿಂಗಳಲ್ಲೇ 5 ಮಂದಿ ತೀರ್ಕೊಂಡೋದ್ರು. ನಿಮ್ಮದು ಏನು ಕಾರಣ ಅಂತ ಹುಡುಕೊಂಡೋದಂಥ ಟೈಮಲ್ಲಿ ನಿಮಗೆ ಕೂಡ ಗೊತ್ತಿದೆ. ಫ್ಲೂಡ್ಸಿಂದನೇ ಭಾಳಷ್ಟು ಮಂದಿ ಬಾಣಂತಿಯರು ಸಾಯ್ತಾ ಇದ್ದಾರೆ ಅಂತೇಳಿ ನೀವು ಅದನ್ನು ಏನು ಇವತ್ತು ಪಶ್ಚಿಮ ಬಂಗಾಳದ ಫಾರ್ಮಸ್ಯೂಟಿಕಲ್ ಕಂಪನಿನ ತಾವೇ ಬ್ಯಾನ್ ಮಾಡ್ತೀರಿ. ಅದೇ ಔಷಧವನ್ನು ಇಲ್ಲಿ ಕೊಡ್ತೀರಿ, ಅದ್ರ ರಿಯಾಕ್ಷನ್ ಆಗುತ್ತೆ, ಭಾಳಷ್ಟು ಮಂದಿ ತೀರ್ಕೊಂಡು ಹೋಗ್ತಾರ ಬಾಣಂತಿಯರು ಎಲ್ಲರೂ ಕೂಡ. ಏನು ಸೀರಿಯಸ್ನೆಸ್ಸೇ ಇಲ್ಲಲ್ಲ ತಾವೆಲ್ಲರೂ ಕೂಡ. ಇವತ್ತಿನ ಆರೋಗ್ಯ ಮಂತ್ರಿಗಳು ಬರ್ತಾ ಇದ್ದಾರೆ ಅಂದರೆ ಏನು ಸದನ ಇರೋಕ್ಕೋಸ್ಕರ ಬರ್ತಾ ಇದ್ರಿ? ನಾಳೆ ಸದನದಲ್ಲಿ ಎಲ್ಲರೂ ಕೂಡ ನೀನು ಹೋಗಿದ್ದೇನಪ್ಪ ಸತ್ತಿದ್ದು ಆಸ್ಪತ್ರೆಗಳಿಗೆ ಎಲ್ಲನ ಭೇಟಿ ಕೊಟ್ಟೇನಪ್ಪ ಅಂತೇಳಿ ಜನರಲ್ಲಿ ಸದನದಲ್ಲಿ ಕೇಳ್ತಾರ. 6 ಕೋಟಿ ಜನರು ನೋಡ್ತಾರ, ಎಲ್ಲ ತಾಯಂದ್ರೆಲ್ಲರೂ ಕೂಡ ನೋಡ್ತಾರ. ಅವ್ರಿಗೆಲ್ಲ ಒಂದು ಕಡೆ ಅಸಹ್ಯ ಆಗುತ್ತೆ ಅನ್ನೋಂಥ ಕಾರಣದಿಂದ ಬರ್ತಾ ಇದ್ದಾರ. ಇಲ್ಲಿದ್ರೆ ಆ ಸದನ ಇಲ್ಲಿದ್ರೆ ಬರ್ತಿದ್ದಿಲ್ಲ. ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ್ದು, ಕಳಪೆ ಗುಣಮಟ್ಟದ IV ದ್ರಾವಣ ಕೊಟ್ಟಿದ್ದೇ ಬಾಣಂತಿಯರ ಸಾವಿಗೆ ಕಾರಣ. ಆದರೆ ಕೇಂದ್ರದ ವಿರುದ್ಧ ಪದೇ ಪದೇ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಾರೆ ಎಂದು ಕಿಡಿಕಾರಿದರು. ಕಳಪೆ IV ಫ್ಲೂಯಿಡ್ ಕೊಡಲಾಗಿದೆ ಅನ್ನುವಂಥ ಆರೋಪದಲ್ಲಿ ಇವತ್ತು ಈ ಒಂದು ಕೃತ್ಯದಿಂದ 5 ಜನ ಬಾಣಂತಿಯರು ಸತ್ತಿದ್ದಾರೆ. ಕಳೆದ ಕೆಲವು ತಿಂಗಳುಗಳಲ್ಲಿ ನವಜಾತ ಶಿಶುಗಳ ಮರಣದ ಸಂಖ್ಯೆನೂ ಜಾಸ್ತಿ ಆಗಿದೆ. ಬಾಣಂತಿಯರ ಸಾವಿನ ಸಂಖ್ಯೆಯೂ ಜಾಸ್ತಿ ಆಗಿದೆ. ಇದಂತೂ ಸಿರಿದಲ್ಲಿ 5 ಜನ ಅಲ್ಲಿ ಸತ್ತೋಗಿದ್ದಾರೆ. ಕಳಪೆ ಮಟ್ಟದ್ದು ಸಪ್ಲೈ ಆಗಲಿಕ್ಕೆ ಕಾರಣ ಅಂದರೆ ನನ್ನ ಪ್ರಕಾರ ಸರ್ಕಾರದ ಮಟ್ಟದಲ್ಲಿರುವಂಥ ಭ್ರಷ್ಟಾಚಾರ. ನೋಡ್ರಿ, ಸಪ್ಲೈ ಆಗೋದು ಸಪ್ಲೈ ತೆಗೆದುಕೊಳ್ಳೋದು, ಅದನ್ನು ಟೆಸ್ಟ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್.
ಸಂವಿಧಾನದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಹೆಲ್ತ್ ಇಸ್ ದಿ ಸೆಂಟ್ರಲ್ ವಿಲ್ ಸಪೋರ್ಟ್ ದ ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್, ಪ್ರೈಮರಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಹಾಗಾಗಿ ಇವರು ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಅನ್ನುವಂಥ ಜನ ಇವರು. ಮಳೆ ಜಾಸ್ತಿ ಆಗಲಿ, ಜನಸಂಖ್ಯೆ ಜಾಸ್ತಿ ಆಗಲಿ, ಕರ್ನಾಟಕದಲ್ಲಿ ಜನಸಂಖ್ಯೆ ಕಮ್ಮಿ ಆಗಲಿ, ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳುವಂಥ ಒಂದು ವಿಚಿತ್ರವಾದಂತಹ ಮಾನಸಿಕತೆಯಲ್ಲಿ ಇವರು ತೊಡಗಿಕೊಂಡಿದ್ದಾರೆ. ಅದಾಗಿದ್ರೆ ನಾನು ಕೇಳೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಬೇಕಾಗಿತ್ತಲ್ಲ. ದೇಶ ಬಹಳ ದೊಡ್ಡದಿದೆ ನಮ್ಮ ದೇಶ. ಈ ರೀತಿ ಅತ್ಯಂತ ಕ್ಷುಲ್ಲಕವಾಗಿ ಹುಚ್ಚುಚ್ಚು ಮಾತಾಡೋದಕ್ಕಿಂತ ಮೊದಲು ದೇ ಶುಡ್ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ. ಬೇರೆ ಕಡೆ ಯಾಕಾಗಿಲ್ಲ? ಪಕ್ಕದ ರಾಜ್ಯದಲ್ಲಿ ಯಾಕಾಗಿಲ್ಲ? ತೆಲಂಗಾಣದಲ್ಲೇ ಇದೆ, ಅಲ್ಲಿ ಯಾಕಾಗಿಲ್ಲ? ನಾನು ತೆಲಂಗಾಣ ಉದಾಹರಣೆ ಯಾಕೆ ಹೇಳ್ತೇನೆ, ಅಲ್ಲಿ ಕಾಂಗ್ರೆಸ್ ಇದೆ. ಆಂಧ್ರ ಪ್ರದೇಶದಲ್ಲಿ ಯಾಕಾಗಿಲ್ಲ? ನಿನ್ನೆ ಅವ್ರದ್ದು ಎಲ್ಲೇ ಒಂದು ಕಡೆ ಸ್ಟೇಟ್ಮೆಂಟ್ ನೋಡಿದೆ, ನಾನು ರಾಜೀನಾಮೆ ಕೊಡೋದ್ರಿಂದ ಪರಿಹಾರ ಆಗ್ತದೆ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ನೈತಿಕತೆ ಇದ್ರೆ ರಾಜೀನಾಮೆ ಮೊದಲು ಕೊಡಬೇಕಾಗಿತ್ತು. ಇವೆಲ್ಲ ಡ್ರಾಮಾ ಕಂಪನಿಯನ್ನ ಮಾಡುವಂತವ್ರು ಇವರು. ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಕಳೆದುಕೊಳ್ಳುತ್ತೀರಿ ಎಂದು ಜೆ.ಎಚ್. ಪಾಟೀಲರಿಗೆ ಆಗಿನ ಕಾಲದ ಶಾಸಕರು ಹೇಳಿದ್ದರು. ಅಂದಿನಿಂದ ಆ ಕಳಂಕ ಚಾಮರಾಜನಗರ ಮೇಲಿತ್ತು. ನಾವು ಚಾಮರಾಜನಗರಕ್ಕೆ ಬಂದು ಹೊಸ ಜಿಲ್ಲೆ ಘೋಷಣೆ ಮಾಡಿದ್ದೆವು. ಆಗ ನಾನು ಉಪಮುಖ್ಯಮಂತ್ರಿಯಾಗಿದ್ದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಏನಿಲ್ಲ ಅಂದರೂ 20 ಬಾರಿ ಚಾಮರಾಜನಗರಕ್ಕೆ ಬಂದಿದ್ದೇನೆ. ನಾನು ಬಂದಾಗಲೆಲ್ಲ ಅಧಿಕಾರ ಕಳೆದುಕೊಳ್ಳುವ ಬದಲು CM ಕುರ್ಚಿ ಗಟ್ಟಿಯಾಗಿದೆ. ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಚಾಮರಾಜನಗರಕ್ಕೆ ಬಂದಿದ್ದೇನೆ. ಈ ನಂಬಿಕೆಯನ್ನು ಅವರು ನಂಬಿರಲಿಲ್ಲ, ನಾನೂ ನಂಬಲಿಲ್ಲ ಎಂದರು. ಇದೇ ಸಂದರ್ಭದಲ್ಲಿ ನಾನು ರಾಜಕೀಯ ಕೊನೆಗಾಲದಲ್ಲಿದ್ದೇನೆ ಎಂಬ ಹೇಳಿಕೆಯನ್ನು ಸಹ ನೀಡಿದರು. ನಾನೀಗ ರಾಜಕೀಯ ಕೊನೆಗಾಲದಲ್ಲಿದೆಯಾ? ನಾನೀಗ ರಾಜಕೀಯ ಕೊನೆಗಾಲದಲ್ಲಿದೆಯಾ? ನಾನು ಕೂಡ ಬೀರಾಜೇಂದ್ರ ಜೊತೆಯಲ್ಲಿ ಚಾಮರಾಜನಗರದಲ್ಲಿ ಹೊಸ ಜಿಲ್ಲೆಯನ್ನು ಘೋಷಣೆ ಮಾಡಿದೆ. ಆಗ ನಾನು ಉಪಮುಖ್ಯಮಂತ್ರಿಯಾಗಿದ್ದೆ. ಪಾಪ ಜೆ.ಎಚ್. ಪಾಟೀಲರಿಗೆ ಕೆಲವು ಶಾಸಕರು ಚಾಮರಾಜನಗರಕ್ಕೆ ಹೋದ್ರೆ ಮುಖ್ಯಮಂತ್ರಿ ಸ್ಥಾನ ಮುಟ್ಟೋಗ್ತದೆ ಅಂತೇಳಿ ಅವ್ರು ಹೇಳಿ ಚಾಮರಾಜನಗರಕ್ಕೆ ಬರಬಾರ್ದ ಮಾಡಬೇಕು. ಯಾಕಂದ್ರೆ ಒಂದು ಚಾಮರಾಜನಗರ ಮೇಲೆ ಒಂದು ಕಳಂಕ ಇತ್ತು. ಆ ಕಳಂಕ ಏನಪ್ಪಾ ಅಂತಂದ್ರೆ, ಚಾಮರಾಜನಗರಕ್ಕೆ ಹೋದಂತ ಮುಖ್ಯಮಂತ್ರಿಗಳು ಸರ್ಕಾರ ಕಳ್ಕೊತಾರೆ. ನಾನು 2 ಸಾರಿ ಮುಖ್ಯಮಂತ್ರಿ ಆದೆ. ರಾಜೇಂದ್ರವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು, ನಾನು ನಂಬ್ತಾ ಇರಲಿಲ್ಲ. ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು, ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ. ಆದ್ಮೇಲೆ ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗದ ಬದಲು ಇನ್ನೂ ಗಟ್ಟಿಯಾಗಿತ್ತು. ಇತ್ತೀಚೆಗೆ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ EVM ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿ ಮಹಾವಿಕಾಸ ಅಘಾಡಿ ಸದಸ್ಯರು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಲು ನಿರಾಕರಿಸಿದ್ದಾರೆ. महाराष्ट्र में जो विधानसभा के जो चुनाव हुए, चुनाव के बाद महाराष्ट्र में जो स्थिति बनी हुई है कि जनता को नहीं लग रहा कि सरकार हमारे वोटों से आई है, और इससे लोग जनभावना जो है, जो मार्कंडवाड़ी में जो शुरू हुई, वो पूरे महाराष्ट्र की भावना है. और आज मॉक पोलिंग को भी अगर
चुनाव आयोग विरोध करती है, सरकार विरोध करती है, तो उसके पीछे का कारण ही है कि ये सरकार गड़बड़ी से आई हुई है, लोगों के वोटों को चुरा के आई है, ये साबित करती है। सरकार ने भूमिका लेना चाहिए, सरकार ने ये भूमिका लेना चाहिए कि हाँ मॉक पोलिंग हो रही है ना, तो होने दो गांव में मॉक पोलिंग, समझने दो एक बार क्या हुआ। ये सरकार का काम था, लेकिन सरकार पुलिस के माध्यम से उनके बूथ कैप्चरिंग कर रही है, जब रेगुलर चुनाव में चुनाव से बूथ कैप्चरिंग किया जा रहा है। और इसलिए आज हमने विधानसभा की वो जो रहती है एमएलए, नए एमएलए की, वो नहीं लेने का हम लोगों ने निर्णय किया है। हम लोग उसके ऊपर आज उसका बहिष्कार किया है और ये भूमिका हम जनता की भावनाओं को रख के कर रहे हैं। ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?